ಇನ್ನು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆಯನ್ನ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಡೆಸಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗಳ ಸಭಾಂಗಣದಲ್ಲಿ ಈ ಒಂದು ಆಚರಣೆಯನ್ನ ಮಾಡಲಾಗಿದೆ. ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸರಳವಾಗಿ ಆಚರಣೆಯನ್ನ ಮಾಡಲಾಗಿದೆ. ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಕೃಷಿ ಮತ್ತು ಕಾರ್ಮಿಕ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು, ಉಪ ಪ್ರಧಾನ ಮಂತ್ರಿಗಳಾಗಿ ಸಂಸತ್ಗೆ ಮತ್ತೆ ದೇಶಕ್ಕೆ ಮಹನೀಯರ ಒಂದಷ್ಟು ಕೊಡುಗೆ ಕೂಡ ಅಪಾರ ಆಗಿದೆ. ಬಾಬೂಜಿಯವರ 40ನೇ ಪುಣ್ಯ ಸ್ಮರಣೆಯನ್ನ ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ ನಂತರ ಮಾತಾಡಲಾಗ್ತಾ ಇದೆ. ಶೈನಿಂಗ್ ಇಂಡಿಯಾಕ್ಕೆ ಬುನಾದಿ ಹಾಕಿದಂತಹ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ಬುದ್ಧ ಪ್ರತಿಪಾದಿಸಿದಂತಹ ಸರ್ವರನ್ನು ಪ್ರೀತಿಸುವ ತತ್ವವನ್ನ ಅಳವಡಿಸಿಕೊಂಡಿದ್ದರು. ಪುಣ್ಯ ಸ್ಮರಣೆಯಲ್ಲಿ ಸ್ಲಂ ಜನಾಂದೋಲನ ಅಧ್ಯಕ್ಷ ನರಸಿಂಹಮೂರ್ತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಾಬೂಜಿ ಪುಣ್ಯ ಸ್ಮರಣೆಯಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಡಿಸಿ ತಿಪ್ಪೇಸ್ವಾಮಿ, ಸಿಇಒ ಅಶ್ವಿಜಾ ಮತ್ತೆ ಸಮಾಜ ಇಲಾಖೆ ಜಂಟಿ ನಿರ್ದೇಶಕಿ ಸೋನಿಯಾ ವರ್ಣೀಕರ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಶಿವಣ್ಣ, ದಲಿತ ಸಂಘಟನೆಯ ಮುಖಂಡರು ಇನ್ನಿತರ ಅಧಿಕಾರಿಗಳು ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಲಂ ಜನಾಂದೋಲನದ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿದ್ದಾರೆ. ನೋಡೋಣ. ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆಯನ್ನ ಇವತ್ತು ದೇಶಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿದೆ, ಬಾಬು ಜಗಜೀವನ್ ರಾಮ್ ಅವರು ಆಗ್ತಾನೆ ಸ್ವಾತಂತ್ರ್ಯ ಗಳಿಸಿದಂತ ಭಾರತ ದೇಶಕ್ಕೆ ಕೃಷಿ ಮಂತ್ರಿಗಳಾಗಿ, ರಕ್ಷಣಾ ಮಂತ್ರಿಗಳಾಗಿ, ಕಾರ್ಮಿಕ ಮಂತ್ರಿಗಳಾಗಿ ಸುಮಾರು ಅವರು ನಿರ್ವಹಿಸಿದಂತ ಖಾತೆಗಳೇ ಇಲ್ಲ. ಆಡಳಿತದ ಸೊಪ್ಪಿಲ್ಲ ಅಂತ ಹೇಗಿದೆ, ಹಾಗೇನೆ ಒಬ್ಬರು ನಾವು ಈ ದೇಶವನ್ನ ಆಳ್ಲಿಕ್ಕೆ ಸಶಕ್ತರಾಗಿದ್ದೀವಿ ಅಂತಕ್ಕನ್ನದನ್ನ ರಾಜಕೀಯವಾಗಿ ಒಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ವಿಷನ್ ಅನ್ನ ಕಟ್ಬಿಟ್ಟಂತವರು ಬಾಬು ಜಗಜೀವನ್ ರಾಮ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅಷ್ಟೇ ಪ್ರಮಾಣದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸಂವಿಧಾನದ ಹಕ್ಕುಗಳನ್ನ ಕೊಡ್ತಕ್ಕಂಥದ್ರ ಜೊತೆಲಿ ಅವರು ಇದ್ರೆ, ಬಾಬು ಜಗಜೀವನ್ ರಾಮ್ ಅವರು ಸಂಸತ್ ಒಳಗಡೆ ಸಂಸದೀಯ ಪಟುವಾಗಿ ಈ ದೇಶದ ಉಪ ಪ್ರಧಾನ ಮಂತ್ರಿಗಳಾಗಿ ಅವರು ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. 2 ಯುದ್ಧಗಳನ್ನ ಗೆದ್ದಂತ ಬಹಳ ಚಾಣಾಕ್ಷರು. ಅವರ ಕೊಡುಗೆಯನ್ನ ಇವತ್ತು ಸ್ಮರಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರ ಪುಣ್ಯ ಸ್ಮರಣೆಯಲ್ಲಿ ಅವರು ಕೊಟ್ಟಂತ ಈ ಒಂದು ದೇಶಕ್ಕೆ ಕೊಟ್ಟಂತ ಈ ಕೊಡುಗೆಯಿಂದ ಇವತ್ತು ಭಾರತ ಒಂದು ಉಜ್ವಲ ದೇಶ ಆಗ್ಲಿಕ್ಕೆ, ಮತ್ತೆ ಒಂದು ಇವತ್ತು ಶೈನಿಂಗ್ ಇಂಡಿಯಾ ಅಂತ ಏನ್ ಹೇಳ್ತಾ ಇದೀವಿ, ಆ ಶೈನಿಂಗ್ ಇಂಡಿಯಾಗೆ ಬೇಕಾಗಿರ್ತಕ್ಕಂಥ ಒಂದು ಬುನಾದಿಯನ್ನ ಹಾಕಿದಂಥವ್ರು ಬಾಬು ಜಗಜೀವನ್ ರಾಮ್ ಅವರು. ಅವರ ಒಂದು ಕೊಡುಗೆಯನ್ನ ನಾವಿವತ್ತು ಸ್ಮರಿಸ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅವರು ಏನು ನಾಥ ಪರಂಪರೆಯನ್ನ ಅನುಸರಿಸ್ತಾ ಬಂದ್ರು, ಆ ನಾಥ ಪರಂಪರೆ ಇವತ್ತು ನಮ್ಗೆ ಒಂದು ಸಹಿಷ್ಣುತೆಯನ್ನ, ಹಾಗೇನೆ ಒಂದು ಶಾಂತಿಯನ್ನ, ಪ್ರೀತಿಯನ್ನ, ಬುದ್ಧ ಏನು ಪ್ರತಿಪಾದನೆ ಮಾಡತಕ್ಕಂಥ ಸರ್ವರನ್ನು ಪ್ರೀತಿಸಬೇಕು ಅಂತಕ್ಕಂಥ ಒಂದು ತತ್ವವನ್ನ ಬಾಬು ಜಗಜೀವನ್ ರಾಮ್ ಅವರು ಅಳವಡಿಸ್ಕೊಂಡೆ ಅವರು ಯಾವ ನಡೆದು ಬಂದಂತ ದಾರಿ ಇತ್ತು ಆ ದಾರಿಯನ್ನ ಆ ಜನರಿಗೆ ಬಿಟ್ಟು ಹೋಗ್ಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಅವ್ರು ಕೊಟ್ಟಂತ ಕೊಡುಗೆ ಇವತ್ತು ಬಹಳ ಅಪಾರವಾಗಿರ್ತಕ್ಕಂಥದ್ದು. ಅವರ ಈ ಕೊಡುಗೆ ಇವತ್ತು ಯುವ ಜನರಿಗೆ ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಒಂದು ಅವಕಾಶ ಸಿಗೋದಕ್ಕೇನೆ ಸಾಕಷ್ಟು ಪ್ರಯತ್ನಗಳು ನಡೆಸ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಪ್ರಯತ್ನಗಳ ಮಧ್ಯೆನೂ ಸಹ ಬಾಬು ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿಗಳಿಗೆ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆ ಇದ್ರೂ ಸಹ ಜಾತಿ ಅಂತಕ್ಕಂಥ ಒಂದು ಕಾರಣ ಅಡ್ಡ ಬಂದಿದ್ರಿಂದ ಅವರಿಗೆ ಪ್ರಧಾನಮಂತ್ರಿಯನ್ನ ತಪ್ಪಿಸಿ ಉಪ ಪ್ರಧಾನಿಯನ್ನ